ದೇವತೆ ಜಾತ್ರೆಗೆ ಭಕ್ತರ ಸಾಗರ. ದ್ಯಾವಮ್ಮ ತಾಯಿಯ ದರ್ಶನಕ್ಕೆ ಸಾವಿರಾರು ಭಕ್ತರ ಆಗಮನ. ನಮಸ್ಕಾರ, ನಾನು ಮಾಧವಿಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ಜಾತ್ರೆಯ 4ನೇ ದಿನ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕಾರ್ಯಕ್ರಮಗಳ ಸಂಭ್ರಮ. ಪ್ರತಿದಿನ 15ರಿಂದ 20,000 ಭಕ್ತರಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ. ದಿನಾಂಕ 20 ಜುಲೈ 2026ರಂದು ತಾಳಿಕೋಟೆ ಪಟ್ಟಣದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ 5 ದಿನಗಳ ಕಾಲ ನಡೆಯುವ ಶ್ರೀ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ 4ನೇ ದಿನ ಭಕ್ತರ ಸಾಗರವೇ ಹರಿದು ಬಂತು. ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ದ್ಯಾವಮ್ಮ ತಾಯಿಯ ದರ್ಶನ ಪಡೆದು ಭಕ್ತಿ ಸಮರ್ಪಿಸಿದರು. ರಾಜವಾಡೆ ಆವರಣದಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಜಾತ್ರೆಯ ಅಂಗವಾಗಿ ಬೆಳಗ್ಗೆ 9:30 ಸಂಜೆಯವರೆಗೆ ಗೀಗಿ ಪದಗಳ ಕಾರ್ಯಕ್ರಮ ಹಾಗೂ ಬೆಳಗ್ಗೆ 10 ಗಂಟೆಗೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೆಯಿತು. ಸಂಜೆ 7 ಗಂಟೆಗೆ ಧರ್ಮಸಭೆ ಹಾಗೂ ರಾತ್ರಿ 9:30 ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ಜರುಗಿದ್ದವು. ಜಾತ್ರೆಗೆ ಆಗಮಿಸುವ ಭಕ್ತರಿಗಾಗಿ ಪ್ರತಿದಿನ ವಿಶೇಷ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಸುಮಾರು 15ರಿಂದ 20,000 ಭಕ್ತರಿಗೆ ಪ್ರಸಾದ ವಿಸ್ತರಿಸಲಾಗುತ್ತಿದೆ ಎಂದು ಕೋಳೂರು ಗ್ರಾಮದ ಪ್ರಸಿದ್ಧ ಅಡುಗೆ ಭಟ್ಟರಾದ ಮಲ್ಲಣ್ಣ ಬಯ್ಯಾಪುರ ತಿಳಿಸಿದರು. ಸೋಮವಾರದ ಪ್ರಸಾದ ಸೇವೆಯನ್ನು ಜಾತ್ರಾ ಸಮಿತಿಯ ವತಿಯಿಂದ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಪ್ರಸಾದ ವ್ಯವಸ್ಥೆಯ ಸಹಾಯಕರು ಶರಣಗೌಡ ಗೊಟ್ಟಗುಣಿಕಿ, ನಾಗಪ್ಪ ಗೊಟ್ಟಗುಣಿಕಿ, ಬಸಯ್ಯ ಹಿರೇಮಠ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಶ್ರೀಸೆಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ಚಿನ್ಮಯ ಅನ್ನುವಂತ ಮಗನ ಹಡದಾರು ಬರ್ಕೋ ಹುಡಿ ಹಿಡಿಗೆ ಪತ್ತಾರ ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ಚಿನ್ಮಯ ಅನ್ನುವಂತ ಮಗನ ಹಡದಾರು ಬರ್ಕೋ ಹುಡುಗಿ ನಿನ್ನ ಪತ್ತಾರ ಅಂತ ಕೇಳಾಕೈತ್ಯಾರ. ಬರ್ಲ ಕಣ್ ಕೇಳಾಕೈತಾನಂತ 3 ದಿವಸ ಆತತ್ ಕೇಳ್ಯಾರತ್ತ. ಆಕೆನ ಹೇಳಿಲ್ಲ. ಅದಕ್ಕೆ ಪ್ರಥಮದಾಗ ಯಾರದಿಂದ ಯಾರು ಹುಟ್ಟ್ಯಾರ ಹೊತ್ತು ಕೇಳಾಕೈತ್ಯಾರ. ಹೌದು, ಯಾಕಂದ್ರೆ ಪ್ರಥಮದಾಗ ಹುಟ್ಟಬೇಕಾದ್ರೆ ಯಾರದಿಂದ ಯಾರು ಹುಟ್ಟ್ಯಾರ ಹೊತ್ತು ಕೇಳಾಕೈತ್ಯಾರು. ಅದಕ್ಕೆ ಪ್ರಥಮದಾಗ ತಯಾರು ಮಾಡ್ಬೇಕಾದ್ರೆ ಯಾರದಿಂದ ಯಾರು ಹುಟ್ಟ್ಯಾರ ತಮ್ಮ. ಯಾಕಂದ್ರೆ ನಮ್ಮ ಗಂಡ ಗಬ್ರುನ ಹುಟ್ಟ್ಯಾನ. ಯಾಕಂದ್ರೆ ಪ್ರಥಮದಾಗ ಈಗ ಸದ್ದ ಹೇಳ್ಬೇಕಾದ್ರ ಒಂದ ತಯಾರಾಗಬೇಕಾದ್ರೆ ಇವತ್ತಿನ ದಿವಸ ಕುರಾನದಾಗ ಏನಂತ ಹೇಳ್ತೈತಿ. ಕುರಾನದಾಗ ಅಲ್ಲಾದಿನ ತಯಾರು ಮಾಡ್ಬೇಕಾದ್ರ ಪ್ರಥಮದಾಗಿ ಯಾರನ್ನ ಸಜ್ಜು ಮಾಡ್ಯಾನ. ಯಾರನ್ನ ಸಜ್ಜು ಮಾಡ್ಯಾನ ಅಂದ್ರೆ ಇವತ್ತಿನ ದಿವಸ ಇಬ್ಬರನ್ನ ಪ್ರಥಮದಾಗ ಸಜ್ಜು ಮಾಡ್ಯಾನ. ಅದಮ್ಮ ಹವ ಅನ್ನುವಂಥವ್ 2 ಗೊಂಬೆ ಸಜ್ಜು ಮಾಡ್ಯಾನ. ಅದಮ್ಮ ಹವ ಅನ್ನುವಂಥವ್ 2 ಗೊಂಬೆ ಸಜ್ಜು ಮಾಡ್ಬೇಕಾದ್ರ ಪ್ರಥಮದಾಗ ಅದಮ್ಮ ಅನ್ನುವಂತ ಗಂಡು ಗೊಂಬೆನ ಸಜ್ಜು ಮಾಡ್ಯಾನ. ಇದು ಲೇಖಿ ಐತಿ ಅಣ್ಣ, ಕರೆ ಐತೇನ? ಕರೆ ಐತೆ ನೀನು ಕೇಳಾಕೈತೇನೆ? ಕರೆ ಐತಿ. ಅದಕ್ಕೆ ಜಗತ್ತದಾಗ ಹೇಳಾಕೈತಾರ ಅವ್ರು ಏನಂತ ಹೇಳಿ. ಎಲ್ಲಾರು ಕೇಳ್ರತ್ತೇಳಿ ಅವ ಅಣ್ಣ ಕೇಳ್ಯಾನ್ರಿ. ಅದಕ್ಕೆ ಜಗತ್ತದಾಗ ಹೇಳ್ತಾರ ಮಾಸ್ತರ. ಅದಮ ಅನ್ನುವಂತ 2 ಗೊಂಬೆ ಸಜ್ಜು ಮಾಡಿ ಪ್ರಥಮದಾಗ ಪರಮಾತ್ಮ ಅವಾಗ ಏನು ಮಾಡ್ತಾನ, ಅದಮ ಅನ್ನುವಂತ ಅದಮ ಅನ್ನುವಂತ ತಯಾರು ಮಾಡಿ ಅವನು ಯಾವಾಗ ಬಿಡುತ್ತಿದ್ದ ಅವಾಗ ಅದಮ ಹವ ಅನ್ನುವಂತ ತಯಾರು ಮಾಡಿ ಏನು ಮಾಡ್ತಾನು. ಹವ ಅಂದ್ರೆ ಯಾವ ಹೆಣ್ಣ? ಹೌದು, ಅದಮ ಅನ್ನುವಂಥದ್ದು ಗಂಡ, ಹವ ಅಂದ್ರ ಹೆಣ್ಣ. ಅದರ ಜೋಡಿ ಏನು ಮಾಡ್ತಾನಂದ್ರ ಇವತ್ತಿನ ದಿವಸ ಪ್ರಥಮದಾಗ ಪರಮಾತ್ಮ ಒಂದು ನಾಯಿ ಸಜ್ಜು ಮಾಡ್ಯಾನ ಗಿದಮ್ ಅನ್ನುವಂತ. ಹೌದು,
ಗಿದಮ್ ಅನ್ನುವಂಥ ನಾಯಿ ಯಾಕೆ ಸಜ್ಜು ಮಾಡಿದಂದ್ರೆ ಇವತ್ತಿನ ದಿವಸ ಯಾಕಂದ್ರೆ ಕೆಟ್ಟ ಪಿಸಾಸಿ ಅನ್ನುವಂಥದ್ದು ಬಂದ ಗೊಂಬಿ ಮಾಡಿ ಪರಮಾತ್ಮ ಇಡ್ತಿದ್ದ ಇಟ್ಟಾಗ ಪ್ರಥಮದಾಗ ಅವು ಮಾಡಿ ಇಡ್ತಿದ್ದ ಅದು ಬಂದು ಕೆಡಿಸಿ ಹೋಗ್ತಿತ್ತು ಅಲ್ಲಿ ಆದರೂ ಇಂಥದ್ದು ರೇಖಾನಂತ ಪಿಸಾಸಿ ಅಲ್ಲಿ ಆದರೂ ಐತೆ ಸಾಯ್ತಾನ ಇದು ಸೈತಾನ್ ಎಲ್ಲಿ ಹೋದ್ರು ಬಿಟ್ಟದಲ್ಲ ತಮ್ಮ ಇದು ಗಂಡು ಐತೆ ಅದಕ್ಕೆ ಜಗತ್ತದಾಗ ಪರಮಾತ್ಮ ಹೇಳ್ತಾನೆ ನೀ ಎಟ್ಟು ಕೆಡಿಸ ಜಗತ್ತದಾಗ ನಿನಗೂ ಒಂದು ನೀ ಎಟ್ಟು ಕೆಡಿಸ್ತಿ ಅಟ್ಟನ ಚಲೋ ಮಾಡಿ ಇಡ್ತಾನಂತೇಳಿ ಪರಮಾತ್ಮ ಅಂದಾಗ ಅವಾಗ ಏನು ಮಾಡ್ತಾರಂದ್ರೆ ಗಿದಮ್ ಅನ್ನುವಂಥದ್ದು ಒಂದು ನಾಯಿ ಸಜ್ಜು ಮಾಡಿಡ್ತಾನ ಕಾವಲಕ್ಕೆ. ಹೌದು. ಅವಾಗ ಜಗತ್ತದಾಗ ಈಗ ಗಂಡ ಅನ್ನುವಂಥ ಗೊಂಬಿ ಸಜ್ಜು ಮಾಡಿ ತದನಂತರ ಅದರ ಎಡಕಿನ ಎಲ್ಲೋ ತೆಗೆದ ಹೆಣ್ಣು ತಯಾರು ಮಾಡ್ಯಾನ ಅನ್ನುವಂಥದ್ದು ಶಾಸ್ತ್ರಬದ್ಧವಾಗಿ ಹೇಳಬೇಕಾಗೈತಿ. ಈಗ ಯಾವಾಗ ಹುಟ್ಟಿ ಬಂದಾಳ ನನಗೆ ಹಿಂದಾಗಡೆ ಬಂದ ಕೀರ್ಕಿದಾಳ ಹೋ ಮಾಸ್ತರ್ ನನಗಿತ್ರ ಮುಂದೆ ನೀ ಕರ್ಕೊಂಡಿರಬಾರ್ದು. ಯಾಕಂದ್ರೆ ಹೆಗಲ ಮ್ಯಾಲ ಎಲ್ಲ ಹೊತ್ತ ನೀನ ಗೋಡಿ ತೋಡಿ ಆ ತೋಳದಲ್ಲಿ ಮಣ್ಣು ಹೊತ್ತದಿ ನಾವೆಲ್ಲ ಸಿದ್ಧಾಂತ ಮಾಡ್ತಾನೆ. ಈ ರೇಷ ತಾಳಿ ಕೊಟ್ಟಿ ರಾಮರಾಗ ಸತ್ತ ಅಂದ್ರೆ ಈಕೆನ ಮಾಡ್ತಾ ಹೆಗಲ ಮ್ಯಾಲ ಹೊತ್ತ ಇವತ್ತಿನ ದಿನದಲ್ಲಿ ಎಷ್ಟನೇ ದಿವಸದ ಕಾರ್ಯಕ್ರಮ ಇವತ್ತು ಅದರಲ್ಲಿ ಚಲೋ ಇದು 4ನೇ ದಿನದ ಕಾರ್ಯಕ್ರಮ. ಈ ತಾಯಿಯ ಆಶೀರ್ವಾದದಿಂದ ಮಹಾಪ್ರಸಾದ. ಇವತ್ತ ಮಾದಲಿ ಪ್ರಸಾದ ಇರುತ್ತದೆ. ಮಾದಲಿ ಬದನೆಕಾಯಿ ಪಲ್ಯ, ರೊಟ್ಟಿ, ಸಾಂಬಾರು, ಅನ್ನ. ಮಾದಲಿ ಅಂದ್ರೆ ಅದು ಈ ಕಡೆದಲ್ಲ, ಅದು ಬರೇ ಸ್ಪೆಷಲ್ ಕೊಬ್ಬರಿ ಖಾರ ಗಡ್ಯದಂಟು ತಿಂದಂಗೆ ಅದು ಒಟ್ಟು ಅಮ್ಮಿನ ಗಿಡದಂಟು ಅಂತೇಳಿ ಪ್ರಸಿದ್ಧವಾದ ಅಂಟು ಹೆಂಗಿತ್ತು ಈ ತಾಯಿ ಬೆಲ್ಲಿ ಆ ಮಾದಲಿ ಅನ್ನೋ ಮಹಾಪ್ರಸಾದ ಅದನ್ನು ಉಂಡ್ರೆ ಅದು ಅಗದಿ ಪಂಚಾಮೃತ ಅಂಥ ಮಹಾಪ್ರಸಾದ ತಾಯಿ ಜಗದಗೊಂಡು ತಮ್ಮ ಜೀವನ ಪಾವನ ಆಗಲಿ ಅಂತೇಳಿ ತಾಯಿ ಆಶೀರ್ವಾದವನ್ನು ತೆಗೆದುಕೊಂಡು ಭಕ್ತರು ಉದ್ಧಾರ ಆಗಲಿ ಅಂತೇಳಿ ತಾಯಿ ಎಲ್ಲ ಭಕ್ತರನ್ನು ಒಂದುಗೂಡಿಸಿಕೊಂಡು ಪ್ರಸಾದವನ್ನು ಮಾಡಿಸಿ ತಯಾರು ಮಾಡಿದ್ದಾಳೆ. ಎಲ್ಲರೂ ಈ ತಾಯಿಯ ಕೃಪೆಯಿಂದ ಎಲ್ಲರೂ ಒಂದುಗೂಡಿ ಇಲ್ಲಿ ಎಲ್ಲ ಜಾತ್ರೆಯನ್ನು ಮಾಡಿದ್ದು ನೋಡಿದ್ರೆ ಅದ್ಭುತ ಶಕ್ತಿ ತಾಯಿದು. ಇಲ್ಲಿ ಹಿರಿಯರು ಭಾಳ ಒಕ್ಕಟ್ಟಿನಿಂದ ಇದ್ದಾರೆ. ಅವ್ರಿಗೆ ಇನ್ನಿಷ್ಟು ಒಕ್ಕಟ್ಟಿನ ಶಕ್ತಿ ಬಲ ಬರಲಿ, ಇನ್ನಿಷ್ಟು ತಾಳಿಕೋಟಿ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಜರಗಲಿ ಅಂತೇಳಿ ನಾನು ಹಾರೈಸುತ್ತಾ ಎಲ್ಲ ಆ ತಾಯಿಯ ಪಾದಕ್ಕೆ ಹಿರಿಯರಾಗಿ ವಂದನೆ ಮಾಡಿ ಇದು ಪ್ರಸಾದ ಮಹಾಪ್ರಸಾದ ಎಲ್ಲರೂ ಉಂಡು ತೃಪ್ತರಾಗಿ ಪಾವನ ಆಗಲಿ ಅಂತ ಹೇಳಿ ನಾವು ಎಷ್ಟು ಸಾವಿರ ಭಕ್ತರಿಗೆ ಇದು 15,000 ಜನ ಪ್ರಸಾದವನ್ನು ಮಾಡ್ತಾರೆ. ದಿನ 20,000 25,000 ಮಾಡ್ರೆ ಇವತ್ತು 15-20,000 ತನಕ ಜನ ಪ್ರಸಾದ ತಯಾರಾಗಿರ್ತದೆ. ಅದು ನಡೆದೈತೆ. ಹೀಗೆ ಅಮ್ಮ ಅಂತ ದಿವ್ಯ ಶಕ್ತಿ ಕೊಟ್ಟಾಳ. ಭಕ್ತರಿಗೆ ಪ್ರಸಾದ ಅಸ್ಪತ್ತಿಲ್ಲದೆ ಭಾರಿ ಒಕ್ಕಟ್ಟಿನಿಂದ ಪ್ರಸಾದವನ್ನು ಭಾರಿ ಮಾಡ್ಯಾರ. ಅದರಂತೆ ನಡೀಲಿ ಅಂತೇಳಿ ನಾ ಹಾರೈಸ್ತೀನಿ. ಪ್ರಸಾದ ಸೇವೆ ವ್ಯವಸ್ಥೆ ಯಾರು ಮಾಡ್ರಿ ಅವತ್ತು? ಕಮಿಟಿ ಇವತ್ತಿನ ಪ್ರಸಾದ ಎಲ್ಲ ಕಮಿಟಿಯವರಿಂದ ಪ್ರಸಾದ ಇರ್ತದೆ. ನಮ್ಮ ಹೆಸರೇ ಮಲ್ಲಣ್ಣ ಬಯ್ಯಾಪುರ ಸಾಕಿನ ಕೋಳು.
ಪ್ರದರ್ಶನ ಎರಡು ತಂಡಗಳಿಂದ 100 ಅಂಕಗಳೊಂದಿಗೆ ಸಮಬಲದ ಹೋರಾಟ ಪ್ರದರ್ಶನ. ಪ್ರೇಕ್ಷಕರಿಗೆ ಒಂದು ಜೋರಾದ ಚಪ್ಪಾಳೆ. ತಂಡ ಮತ್ತು ನರ್ಸರಿ ಬಿಟ್ ತಂಡಗಳು ತಂಡದ ಯಾರಾದರೂ ಒಬ್ರು ಬಂದು ಗೊತ್ತಾಗೋದು. ನರ್ಸರಿ ನರ್ಸರಿ ಗ್ರೂಪ್ ಅವರು ಬಂದಾರ. ತಂಡದವರು ಯಾರಾದರೂ ನರ್ಸರಿ ಗ್ರೂಪ್ ಆಲ್ರೆಡಿ ಬಂದವರು ರೆಡಿ ಕೊಡ್ತಾರ. ತಂಡದವರು ಸುಮಾರು ಸರ್ತಿ ಕರ್ಸ್ಕೊಳಕತ್ತಾರೆ. ಅದೂರ ಇಲ್ಲ ಮುಂದಿನ ತಯಾರು ತಂಡ ಹಾಗೂ ನರ್ಸರಿ ಗ್ರೂಪ್ ಹೋರಾಟವನ್ನು ಮುಂದುವರಿಸಿದ್ದಾರೆ. ಎರಡು ತಂಡಗಳು ಜೋರಾದ ಚಪ್ಪಾಳೆ. ಉತ್ತಮವಾದಂತಹ ಪ್ರದರ್ಶನ ಎರಡೂ ತಂಡಗಳಿಂದ. ಪಾಟೀಲ್ ತಂಡದವರು ಇದು ನಿಮ್ಮ ಕೊನೆಯ ಕರೆ. ನೀವು ವರ್ಗದಲ್ಲಿ ಅಪೋಸಿಟ್ ಕೊಟ್ಟು ಫೈನಲ್ ಮ್ಯಾಚ್ ಆಡಿತ್ತು. ಪಾಟೀಲ್ ತಂಡವರು ಯಾರಾದರೂ ಬಂದು ಅರ್ಜೆಂಟಾಗಿ ಕಲಿಸಬೇಕಾಗಿ ಸಾಕಷ್ಟು ಮಾರ್ಕ್ ಕೆಳಗಂದು ಯಾರೂ ಬರಕ್ಕೆ ಇರಲಿಲ್ಲ. ಪಾಟೀಲ್ ತಂಡದವರು ಪಾಟೀಲ್ ತಂಡದವರು ಎಲ್ಲಗಿರಿ ಬರ್ದದ್ದು. ಜಯ ಹನುಮಾನ್ ತಂಡದ ಅಂಕ 5, ಬಸವೇಶ್ವರ ಬೋರನ್ ತಂಡದ ಅಂಕ 4. 5-4